ಹರಿಪ್ರಸಾದ್ ಅವರ ಹೇಳಿಕೆ ಇಡೀ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನ ಎತ್ತಿ ತೋರಿಸ್ತದೆ. ಎಷ್ಟು ಹತಾಶರಾಗಿದ್ದಾರೆ. ಪ್ರತಿ ವಾರ ಬರ್ತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಸರ್ವೆಗಳು, ಆಲ್ ಇಂಡಿಯಾ ಸರ್ವೆ, ಸ್ಟೇಟ್ ಸರ್ವೆಗಳು, ಎಲ್ಲದರಲ್ಲೂ ಕೂಡ ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗ್ತಾರೆ, 2/3 ಮೆಜಾರಿಟಿ ಬರುತ್ತೆ, ಕಳೆದ ಬಾರಿಗಿಂತ ಹೆಚ್ಚು ಸೀಟ್ ಬರುತ್ತೆ ಅಂತೇಳಿ ಏನು ಸಮೀಕ್ಷೆಗಳು ಬರ್ತಾ ಇದೆ. ಮತ್ತು 4 ರಾಜ್ಯಗಳ ಚುನಾವಣೆಗಳಲ್ಲಿ 3 ರಾಜ್ಯಗಳನ್ನ ಗೆಲ್ಲುವ ಮುಖಾಂತರ ಬಿಜೆಪಿ ಸೆಮಿಫೈನಲ್ ಮ್ಯಾಚ್ ಅನ್ನ ಗೆದ್ದಿದೆ. ಕಾಂಗ್ರೆಸ್ ಫೈನಲ್ ಬರಕ್ಕೆ ಸೆಮಿಫೈನಲ್ ಅಲ್ಲೇ ಸೋತೋಗ್ಬಿಟ್ಟಿದ್ದಾರೆ. ಮತ್ತೆ ಫೈನಲ್ ಬರೋ ಚಾನ್ಸಸ್ ಇಲ್ಲ. ಮತ್ತೆ ರಾಹುಲ್ ಗಾಂಧಿ ಬೇಡ, ಖರ್ಗೆ ಅವ್ರು ಬೇಕು ಅಂತೇಳಿ ಅಲಯನ್ಸ್ ಪಾರ್ಟಿ ಅವರೆಲ್ಲ ಅವಾಗೆ ಬೇಡಿಕೆ ಇಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಮರ್ಯಾದೆ ಎಷ್ಟು ಹರಾಜು. ಅವ್ರ ಪಾರ್ಟಿ, ಅವರ ಏನು ಪಾರ್ಟ್ನರ್ಸ್ ಇದ್ದಾರೆ, INDA ಪಾರ್ಟ್ನರ್ಸ್ ಏನಿದ್ದಾರೆ, ಅವರೇ ಇವತ್ತು ರಾಹುಲ್ ಗಾಂಧಿನ ಒಪ್ಕೊಂತ ಇಲ್ಲ. ಇದರಿಂದ ಹತಾಶರಾಗಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರನ್ನ ಒಡೆದು ಆಳ್ಬೇಕು, ಹೇಗೆ ಬ್ರಿಟಿಷರು ಹಿಂದೆ ಹಿಂದೂ ಮುಸ್ಲಿಮರನ್ನ ಒಡೆದು ಆಳ್ತಾ ಇದ್ರು ದೇಶವನ್ನ, ಅದೇ ಸಂಸ್ಕೃತಿಯಿಂದ ಬಂದಂತವರು ಕಾಂಗ್ರೆಸ್ ಅವರು. ಹರಿಪ್ರಸಾದ್ ಅವರು ಬಿಜೆಪಿ ಅವರು ಅದೇನೋ ಬೂಟ್ ನೆಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳಕ್ ಇಷ್ಟಪಡ್ತೀನಿ, ನಿಮ್ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು? ಬ್ರಿಟಿಷರು. ಕಾಂಗ್ರೆಸ್ ಸ್ಥಾಪನೆ ಮಾಡದಂತವರು ಬ್ರಿಟಿಷರು. ಯುಮ್. ಹಾಗಾದ್ರೆ ನೀವು ಅವ್ರ ಬೂಟ್ ನೆಕ್ತಾ ಇದ್ದೀರಾ? ನೀವು ಅಧ್ಯಕ್ಷರಲ್ಲ. ಅಧ್ಯಕ್ಷರು ಅಂದ್ಮೇಲೆ ನೀವು ಕಾಲಿಗೆ ನಮಸ್ಕಾರ ಹಾಕ್ಬೇಕು, ಎಲ್ಲ ಕಾಲಿಗೆ ಬೀಳ್ಬೇಕು, ಎಲ್ಲ ಸಂಸ್ಕೃತಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀರಿ. ನೀವು ಬ್ರಿಟಿಷರ ಪಳಗಿರೋರು. ನೀವು, ನಿಮ್ ಪಾರ್ಟಿ ಪ್ರೆಸಿಡೆಂಟೇ ಬ್ರಿಟಿಷರು, ಅವ್ರ ಹತ್ರ ಪಳಗಿರೋ ಅಂತವ್ರು ನೀವು. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋ ಅಂತ ಪಾರ್ಟಿ ನಿಮ್ದು ಕಾಂಗ್ರೆಸ್ ಪಾರ್ಟಿ. ನಮಗೆ ಬಿಜೆಪಿ ಅವರಿಗೆ ಬುದ್ಧಿವಾದ ಹೇಳಕ್ಕೆ ಬರೋ ಅಂತದ್ದು ನಾಚಿಗೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ. ಯಾಕಂದ್ರೆ ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಯಾರು ಬ್ರಿಟಿಷ್ ಅವರು ಇರ್ಲಿಲ್ಲ. ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಅವರು ಭಾರತೀಯರೇ ಇದ್ದಿದ್ದೆಲ್ಲರೂ ಕೂಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.